ನೀವು ಪೊಲೀಸ್ ಆಗಬೇಕಾ? ಹಾಗಾದರೆ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ಫಸ್ಟ್ ಕ್ವಶನ್, ರಾಜ್ಯದ ನಿರ್ವಹಣಾ ಅಧಿಕಾರ ಇರುವುದು ಆಪ್ಷನ್ ಎ ರಾಜ್ಯದ ಜನರಲ್ಲಿ, ಆಪ್ಷನ್ ಬಿ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ, ಆಪ್ಷನ್ ಸಿ ರಾಜ್ಯದ ರಾಜ್ಯಪಾಲರಲ್ಲಿ, ಆಪ್ಷನ್ ಡಿ ರಾಜ್ಯ ಶಾಸಕಾಂಗದಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯದ ರಾಜ್ಯಪಾಲರಲ್ಲಿ. ಸೆಕೆಂಡ್ ಕ್ವಶನ್, ಗಡಿಯಾರದಲ್ಲಿ ಗಂಟೆ 1:50 ಆದಾಗ ಕೋನದ ಅಳತೆ ಏನು? ಆಪ್ಷನ್ ಎ 90 ಡಿಗ್ರಿ, ಆಪ್ಷನ್ ಬಿ 95 ಡಿಗ್ರಿ, ಆಪ್ಷನ್ ಸಿ 105 ಡಿಗ್ರಿ, ಆಪ್ಷನ್ ಡಿ 115 ಡಿಗ್ರಿ. ಸರಿಯಾದ ಉತ್ತರ ಆಪ್ಷನ್ ಡಿ 115 ಡಿಗ್ರಿ. ಥರ್ಡ್ ಕ್ವಶನ್, 10, 20, 30, 40 ಹಾಗೂ ಎಕ್ಸ್ ನ ಸರಾಸರಿ 60 ಆದರೆ ಎಕ್ಸ್ ನ ಬೆಲೆ ಏನು? ಆಪ್ಷನ್ ಎ 50, ಆಪ್ಷನ್ ಡಿ 60, ಆಪ್ಷನ್ ಸಿ 100, ಆಪ್ಷನ್ ಡಿ 200. ಸರಿಯಾದ ಉತ್ತರ ಆಪ್ಷನ್ ಡಿ 200. ಫೋರ್ತ್ ಕ್ವಶನ್, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಆಪ್ಷನ್ ಎ ಕೋಆಕ್ಸಿಯಲ್ ಕೇಬಲ್, ಆಪ್ಷನ್ ಬಿ ಆಪ್ಟಿಕಲ್ ಫೈಬರ್, ಆಪ್ಷನ್ ಸಿ ಸುಳಿ ಇರುವ ಜೋಡಿ ತಂತಿ, ಆಪ್ಷನ್ ಡಿ ಮೈಕ್ರೋವೇವ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಮೈಕ್ರೋವೇವ್ಸ್. ಫಿಫ್ತ್ ಕ್ವಶನ್, ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಆಪ್ಷನ್ ಎ 25, ಆಪ್ಷನ್ ಬಿ 26, ಆಪ್ಷನ್ ಸಿ 31, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ 31. ಸಿಕ್ಸ್ ಕ್ವಶನ್, ರೇರ್ ಅರ್ತ್ ಕಾರ್ಖಾನೆ ಇರುವುದು? ಆಪ್ಷನ್ ಎ ಅಲೇಪೆ, ಆಪ್ಷನ್ ಬಿ ಅಲವೆ, ಆಪ್ಷನ್ ಸಿ ಅಂಬರನಾಥ್, ಆಪ್ಷನ್ ಡಿ ಆವಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ಆಲವೆ. ಸೆವೆಂತ್ ಕ್ವಶನ್, ಭಾರತದ ಮೊದಲ ಅಣುಶಕ್ತಿ ಸ್ಥಾವರ ಸ್ಥಾಪಿತವಾದದ್ದು? ಆಪ್ಷನ್ ಎ ಸೂರತ್, ಆಪ್ಷನ್ ಬಿ ಧಾರಾಪುರ್, ಆಪ್ಷನ್ ಸಿ ಬಾಂಬೆ, ಆಪ್ಷನ್ ಡಿ ಸೋಲಾಪುರ್. ಸರಿಯಾದ ಉತ್ತರ ಆಪ್ಷನ್ ಬಿ ಧಾರಾಪುರ್. 8th ಕ್ವಶನ್, ಒಂದನೇ ಮಹಾಯುದ್ಧ ಪ್ರಾರಂಭವಾದದ್ದು? ಆಪ್ಷನ್ ಎ 1904, ಆಪ್ಷನ್ ಬಿ 1908, ಆಪ್ಷನ್ ಸಿ 1910, ಆಪ್ಷನ್ ಡಿ 1914. ಸರಿಯಾದ ಉತ್ತರ ಆಪ್ಷನ್ ಡಿ 1914. 9th ಕ್ವಶನ್, ಮೊದಲ ಅಣುಬಾಂಬ್ ಹಿರೋಶಿಮಾದ ಮೇಲೆ ಬಿದ್ದದ್ದು? ಆಪ್ಷನ್ ಫಸ್ಟ್ 6ನೇ ಆಗಸ್ಟ್ 1945, ಆಪ್ಷನ್ ಬಿ 9ನೇ ಆಗಸ್ಟ್ 1945, ಆಪ್ಷನ್ ಸಿ 9ನೇ ಆಗಸ್ಟ್ 1946, ಆಪ್ಷನ್ ಡಿ 6ನೇ ಆಗಸ್ಟ್ 1942. ಸರಿಯಾದ ಉತ್ತರ ಆಪ್ಷನ್ ಡಿ 6ನೇ ಆಗಸ್ಟ್ 1942. 10th ಕ್ವಶನ್, ಅಡಾಲ್ಫ್ ಹಿಟ್ಲರ್ನ ದೇಶ? ಆಪ್ಷನ್ ಎ ಫ್ರಾನ್ಸ್, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಜರ್ಮನಿ. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ 2022 ಜುಲೈನಲ್ಲಿ ನಡೆಯುವ ಎಸ್ಎಸ್ಸಿ ಎಂಟಿಎಸ್ ಅಂಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಮತ್ತು ಎಸ್ಎಸ್ಸಿ ಜಿಡಿ ಹುದ್ದೆಗಳಿಗೆ ದೈಹಿಕ ತರಬೇತಿ ನೀಡಲಾಗುವುದು ಹಾಗೂ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಹಾಗೂ ವುಮನ್ ಮಿಲಿಟರಿ ಪೊಲೀಸ್
ಮತ್ತು ಮುಂದೆ ನಡೆಯುವ ಕೋಲಾರ್, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.